ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಮುಹೂರ್ತದ ಸ್ಯಾರಿಗೆ ಡಬಲ್ ಸ್ಟೆಪ್ಪಲ್ಲಿ ಫ್ಲವರ್ ಆರ್ಚ್ ಬರೋ ರೀತಿ, ಅಂದರೆ ಫ್ಲವರ್ ಪೆಟಲ್ಸ್ ಬರೋ ರೀತಿ ಯಾವ ರೀತಿ ಕ್ರೋಶಾ ಕುಚ್ಚು ಡಿಸೈನ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು 750ಇಂದ 850ವರೆಗೂ ಚಾರ್ಜ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಈ ಥರ ರೌಂಡ್ ಅಂದರೆ ಫ್ಲವರ್ ಡಿಸೈನ್ ಇರುವಂಥ ಬಿಗ್ ಬೀಡ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ಮಾಲ್ ರೌಂಡ್ ಬೀಡ್ ಕೂಡ ತಗೊಂಡಿದ್ದೀನಿ. ಈ ಎರಡು ರೀತಿಯಾದಂಥ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಮತ್ತು ಎರಡು ಕಲರು, 6 ಎಳೆ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಜರಿ ದಾರ, ಕತ್ರಿ ಮತ್ತು ಕ್ರೋಶಾ ನೀಡಲ್ ನಂಬರು ನೀವು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ನೀಡಲ್ ನಂಬರ್ 11 ಮತ್ತು ದೊಡ್ಡ ಕಣ್ಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನಾನಿಲ್ಲಿ ಸೀರೆ ಸೆರ್ಗು ಬಂದು ರೆಡ್ ಇರೋದ್ರಿಂದ ಅದರ ಆಪೋಸಿಟ್ ಕಲ್ಲರು ಕ್ರೀಮ್ ಕಲ್ಲರು. ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಕ್ರೀಮ್ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿ ದಾರದ ತುದಿಗೆ ಯಾವುದೇ ರೀತಿಯಾದಂಥ ಗಂಟು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೆ ಗಂಟು ಹಾಕ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರಾನ ಪ್ಲೇಸ್ ಮಾಡ್ಕೊಳ್ಳಿ. ಆ ನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರಾನ ಕೆಳಗಡೆಯಿಂದ ಪೂರ್ತಿಯಾಗಿ ಮೇಲಕ್ಕೆತ್ಕೊಳ್ಬೇಕು. ಆ ನಂತರ ನಾವು 1, 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಕಟ್ಕೋಬೇಕು ಟೈಟಾಗಿ. ಅದು ಬಿಚ್ಚೋಗದಿರೋ ರೀತಿಯಲ್ಲಿ ಒಂದು ಅಂದಾಜಲ್ಲಿ ನೋಡಿ ಟೈಟಾಗಿ, ಅಂದರೆ ತುಂಬ ಫೋರ್ಸ್ ಆಗಿ ಎಳಿಬಾರ್ದು. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಇದರಲ್ಲಿ ನೀವು ನೋಡಿ ಟೈಟ್ ಮಾಡ್ಕೊಳ್ಳಿ. ಈ ರೀತಿ 2 ಗಂಟು ಹಾಕ್ಕೊಂಡಿದ್ದಾದಮೇಲೆ ಅದೇ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಅದೇ ಜಾಗ ಅಥವಾ ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ಇವಾಗ 6 ಚೈನ್ಗಳನ್ನ ಹಾಕ್ಕೊಳ್ಬೇಕು. 6 ಚೈನು, 1 2 3 4 5 6 6 ಚೈನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನೀಟಾಗಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನಮಗೂ ಸೀರೆನಲ್ಲಿ ರಿಂಕಲ್ಸ್ ಬರಬಾರ್ದು. ಸೊ ನಾವು ನೀಡಲ್ನ ಇಟ್ಕೊಂಡಾಗ ಸ್ವಲ್ಪ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ ಬಿಗಿನರ್ಸ್ಗಳಿಗೆ. ಅಂದರೆ ಹಾಗಾಗಿ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕ್ಕೋಬೇಕು. 6 ಚೈನ್ ಹಾಕಿಬಿಟ್ಟು ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳುವಾಗ ನಿಮಗೇನಾದರೂ ಮುಂದೆ ಹೋಗಿಬಿಟ್ಟಿದೆ ಅಂದರೆ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಸೊ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಮುಂದಕ್ಕೆ ಮಾತ್ರ ಲಾಕ್ ಮಾಡ್ಕೊಳ್ಬೇಡಿ. ಸೀರೆನಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ, ಆವಾಗ ಡಿಸೈನ್ ಹಾಳಾಗಿಬಿಡುತ್ತೆ. ನಾವು ಬೇಸ್ ಲೈನ್ನ ತುಂಬಾ ನೀಟಾಗಿ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಹಾಕ್ಕೊಳ್ಬೇಕು. 2 ಬಾರಿ 6 ಚೈನ್ ಗ್ಯಾಪ್ ಆದಮೇಲೆ ನೋಡಿ ನೀಡಲ್ಗೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಡಲ್ ಎತ್ಬಿಟ್ಟು ಒಂದು ಬಿಗ್ ಬೀಡ್ ತಗೊಂಡಿರ್ತೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವಿಲ್ಲಿ ರೌಂಡ್ ಬೀಡೇ ಯೂಸ್ ಮಾಡಬೇಕಂತಿಲ್ಲ, ಅಥವಾ ಏನು ಉದ್ದ ಬೀಡೆ ಅಂತಿಲ್ಲ, ಯಾವುದಾದ್ರೂ ಬಿಗ್ ಬೀಡು ಯೂಸ್ ಮಾಡ್ಕೊಳ್ಳಿ. ಈಗ ಬೀಡನ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿ ಮೊದಲು, ಆ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 6 ಚೈನ್ ಬರಬೇಕು. 6 ಚೈನ್ಸ್ ಹಾಕ್ಕೊಳ್ಬೇಕು. 6 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟು ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಬಟ್ ರಿಂಕಲ್ಸ್ ಬರದೇ ಇರೋ ರೀತಿಯಲ್ಲಿ ಲಾಕ್ ಮಾಡ್ಕೊಳ್ಳಿ. 6 ಚೈನ್ ಗ್ಯಾಪ್ ಲಾಕ್ ಮಾಡಿದಾದಮೇಲೆ ಮತ್ತೆ 6 ಚೈನ್ಸ್ ಹಾಕ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಏಕೆಂದರೆ ನಾವು ಬೇಸ್ ಲೈನ್ನ ಯಾವ ರೀತಿ ಹಾಕ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಸೈನ್ ನಿಂತಿರುತ್ತೆ. ಮತ್ತು 6 ಚೈನ್ ಗ್ಯಾಪು ಬೀಡ್ ಆದಮೇಲೆ ನಮಗೆ 6 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಬೀಡ್ಗಿಂತ ಮೊದಲು 2 ಟೈಮ್ಸು 6 ಚೈನ್ ಗ್ಯಾಪ್ ಬರುತ್ತೆ. ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಆ್ಯಡ್ ಆದಮೇಲೆ 6 ಚೈನ್ ಗ್ಯಾಪು 3 ಟೈಮ್ಸ್ ಬರಬೇಕು. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೀಡಲ್ನ ಎತ್ಬಿಟ್ಟು ದಾರದಿಂದ ನೀಡಲ್ನ ಎತ್ಕೊಳ್ಳೋಣ. ಒಂದು ಬೀಡನ್ನ ಹಾಕ್ಬಿಟ್ಟು ದಾರದೊಳಗಡೆಗೆ ಸೇರಿಸ್ಬೇಕು. ಆ ನಂತರ ಆ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಇವಾಗ ಬೀಡ್ ಆದಮೇಲೆ ಮತ್ತೆ 6 ಚೈನ್ ಗ್ಯಾಪು 3 ಟೈಮ್ಸು. ಬೀಡನ್ನ ಲಾಕ್ ಮಾಡಿದ್ಮೇಲೆ 6 ಚೈನ್ ಗ್ಯಾಪು 3 ಟೈಮ್ಸು.
ಸೊ ಈ ರೀತಿ ನಮಗೆ ಬೇಸ್ ಲೈನು ಬರುತ್ತೆ. ಇವಾಗ 6 ಚೈನ್ ಗ್ಯಾಪು 3 ಟೈಮ್ಸ್ ಹಾಕ್ಕೊಳ್ಬೇಕು. ಸೊ ನಮಗೆ ಫಸ್ಟ್ ಸ್ಟೆಪ್ ಬಂದು 6 ಚೈನ್ ಗ್ಯಾಪ್ ಅದೇ ನಾನು ಮಾತ್ರನೇ ಮಾಡ್ತಾ ಇರೋದು, ಬೇರೆ ಕನ್ಫ್ಯೂಷನ್ ಏನೂ ಇಲ್ಲ. ಬರೀ 6 ಚೈನು. ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್, ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 2 ಟೈಮ್ಸ್ ಹಾಕ್ಕೊಳ್ಳಿ. ಮಿಡಲಲ್ಲಿ ಮಾತ್ರ 3 ಟೈಮ್ಸ್ ಬರಬೇಕು. 2 ಟೈಮ್ಸ್ ಆದಮೇಲೆ ಬೀಡ್ ಆ್ಯಡ್ ಮಾಡ್ತಿರಲ್ಲ, 3 ಟೈಮ್ಸ್ ಬೀಡು, 3 ಟೈಮ್ಸ್ ಬೀಡು, ಈ ರೀತಿ ಬರಬೇಕು ನಮಗೆ 6 ಚೈನ್ ಗ್ಯಾಪು. ಸೊ ಇದು ನಮಗೆ ಫಸ್ಟ್ ಸ್ಟೆಪ್. ಅಂದರೆ ಟೋಟಲ್ ಆಗಿ ಈ ಡಿಸೈನ್ ನಮಗೆ 3 ಸ್ಟೆಪ್ಪಲ್ಲಿ ಬರುತ್ತೆ. ಇದನ್ನು ನಾವು ಬೇಕಾದರೆ 2 ಸ್ಟೆಪ್ಪಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಫಸ್ಟು 3 ಸ್ಟೆಪ್ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲೇ ಬೇಕಾದರೆ ಗೊತ್ತಿರೋರು ಚೇಂಜಸ್ನ ಮಾಡ್ಕೊಳ್ಬೋದು. ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಡಿಸೈನ್ನ ಮಾಡ್ಕೊಂಡು ಬರ್ಬೋದು. ಆ ರೀತಿ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಲ್ಲಿ ನಮಗೆ ಫಸ್ಟ್ ಸ್ಟೆಪ್ ಡಿಸೈನು ಬರುತ್ತೆ. ನೋಡಿ, ಯಾವುದೇ ರೀತಿಯಾದ ರಿಂಕಲ್ಸ್ಗಳು ಕಾಣಿಸ್ತಾ ಇಲ್ಲ. ಈ ರೀತಿ ಮಾಡಿಕೊಂಡ್ರೆ ಡಿಸೈನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಈಗ ಎಂಡಿಂಗಲ್ಲಿ ಬಂದಿದ್ದೀನಿ ನೋಡಿ. ನಾನು ಎಂಡಿಂಗಲ್ಲೂ ಕೂಡ ಆದಷ್ಟು ನೀವು 6 ಚೈನ್ ಗ್ಯಾಪು 2 ಟೈಮ್ಸಲ್ಲೇ ಎಂಡ್ ಆಗೋ ರೀತಿಯಲ್ಲಿ ಟ್ರೈ ಮಾಡಿ. ಆಗಿಲ್ಲ ಅಂದರೆ ನೋ ಪ್ರಾಬ್ಲಮ್, ಬಟ್ ಆದಷ್ಟು ಆ ರೀತಿಯಲ್ಲೇ ಎಂಡ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗು ಎಂಡಿಂಗು ಕೂಡ ಕುಚ್ಚುಗಳೇ ಬರುತ್ತೆ. ಆವಾಗ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ನಮಗೆ. ಸೊ ಹಾಗಾಗಿ ಎಂಡಿಂಗ್ ಕೂಡ 2 ಟೈಮ್ಸೇ ಬರೋ ರೀತಿಯಲ್ಲಿ ಎಂಡ್ ಮಾಡಿ. ಯಾವುದೇ ಡಿಸೈನ್ ಇರ್ಬೋದು, ನೀವು ಸ್ಟಾರ್ಟಿಂಗ್ ಎಷ್ಟು ಚೈನ್ಗಳನ್ನ ಹಾಕ್ತೀರಾ ಅದೇ ರೀತಿಯಲ್ಲಿ ಎಂಡ್ ಆಗೋ ಥರನೇ ಟ್ರೈ ಮಾಡಿ ನಾವು ಮಾಡ್ಕೊಳ್ಬೇಕು. ಆವಾಗಲೇ ಡಿಸೈನ್ ಚೆನ್ನಾಗಿ ಬರೋದು. ಇವಾಗ ಎಂಡ್ಗೆ ನಾನು 2 ಲಾಕ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿ ನೀಡಲ್ನ ಮೇಲಕ್ಕೆ ಎತ್ಕೊಂಡು ಅದನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆವಾಗ ಟೈಟ್ ಆಗಿಬಿಡುತ್ತೆ ನೋಡಿ. ಈಗ ಈ ರೀತಿಯಲ್ಲಿ ಫಸ್ಟ್ ಸ್ಟೆಪ್ಪು ಫಿನಿಶ್ ಆಗಿದೆ. ಇವಾಗ ಸೆಕೆಂಡ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಗೂ ಕೂಡ ಸೇಮ್ ಕಲರ್ ಥ್ರೆಡ್ಡೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇನು ಥ್ರೆಡ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಸ್ಟೆಪ್ ಕೂಡ ಸೇಮ್ ಕಲರ್ ಥ್ರೆಡ್ಡಿಂದನೇ ಡಿಸೈನ್ನ ಶುರು ಮಾಡಬೇಕು. ಸೇಮ್ ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಯಾವ ರೀತಿ ಥ್ರೆಡ್ನ ಲಾಕ್ ಮಾಡ್ಕೊಂಡ್ವಿ ಅಲ್ಲ, ಅದೇ ರೀತಿ ಅದೇ ಪ್ಲೇಸಲ್ಲಿ ಒಂದು ಲಾಕ್ನ ಮಾಡ್ಕೊಂಬಿಡೋಣ, ಅಂದರೆ ಗಂಟು ಹಾಕ್ಕೊಂಬಿಡೋಣ ಥ್ರೆಡ್ನ. ಸೇಮ್ ಪ್ಲೇಸಲ್ಲೇ ಮಾಡ್ಕೊಳ್ಳಿ, ಇಲ್ಲ ಅದ್ರ ಪಕ್ಕದಲ್ಲಿ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಸೇಮ್ ನಾನು ಈಗ ಫಸ್ಟ್ದು ಲಾಕ್ ಮಾಡೋದಲ್ಲ ಅದೇ ಹೋಲಲ್ಲಿ ನಾನು ನೀಡಲ್ನ ಹಾಕಿ ದಾರ ಮೇಲಕ್ಕೆ ಎತ್ಕೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. 2 ಗಂಟು ಹಾಕ್ಕೊಂಡು ಕಟ್ಕೊಂಡ್ಬಿಡೋಣ ಟೈಟಾಗಿ. ಈ ಥ್ರೆಡ್ನ ನೀವು ಕೊನೆಗೆ ಕುಚ್ಚು ಕಟ್ತಿರಲ್ಲ ಅದರೊಳಗಡೆಗೆ ಸೇರಿಸ್ಕೊಂಡು ಕಟ್ಬಿಡಿ. ಆವಾಗ ಕುಚ್ಚೊಳಗೆ ಸೇರ್ಕೊಂಡ್ಬಿಡುತ್ತೆ. ನಾವು ಗ್ಲೂ ಪೇಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಗ್ಲೂ ಹಾಕಿದ್ರೆ ಯಾವಾಗಾದರೂ ಬಿಚ್ಚೋಗೋ ಚಾನ್ಸಸ್ ಇರ್ಬೋದು. ಬಟ್ ನೀವು ಈ ರೀತಿ ಗಂಟು ಹಾಕ್ಕೊಂಡ್ಬಿಟ್ರೆ ಕುಚ್ಚೊಳಗೆ ಸೇರಿಸ್ಕೊಂಡ್ರೆ ಬಿಚ್ಚೋಗೋದೇ ಇಲ್ಲ. ಇವಾಗ ಆದರೂ ನೋಡಿ, ಈಗ ಒಂದು ಲಾಕ್ ಮಾಡಿರ್ತೀವಲ್ಲ ಮತ್ತೊಂದು, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನೇ ಬರುತ್ತೆ. ಇಲ್ಲಿ ಫಸ್ಟಿಗೆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಬರುತ್ತೆ. ನೋಡಿ ಮಾಡ್ಕೊಳ್ಳಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ 6 ಚೈನ್ ಎಷ್ಟಕ್ಕೆ ಹಾಕಿರ್ತೀರ ಅದೇ ಅಂದಾಜಲ್ಲಿ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಇವಾಗ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಬೇಕು. ನೆಕ್ಸ್ಟ್ 3 ಚೈನ್ಸ್ ಹಾಕಿ 3 ಚೈನ್ ಹಾಕಿಬಿಟ್ಟು 6 ಚೈನ್ ಗ್ಯಾಪ್ಗೆ ಮಧ್ಯಕ್ಕೆ ಲಾಕ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಈಗ ಆರ್ಚ್ ಮಾಡೋಣ. ಈಗ ನಮಗೆ ಬೀಡ್ ಕೆಳಗಡೆಗೆ ಒಂದು ಥ್ರೆಡ್ ಇರುತ್ತಲ್ಲ, ಬೀಡನ್ನ ಲಾಕ್ ಮಾಡಿರ್ತೀವಿ, ಆ ಥ್ರೆಡ್ ಇರುತ್ತಲ್ಲ ಅಲ್ಲಿಗೆ ನಾವು ಟ್ರಿಪಲ್ ಕ್ರೋಶೆಟ್ನ ಮಾಡೋಣ. ಅಂದರೆ ನೀಡಲ್ ಮೇಲೆ 3 ಎಳೆ ದಾರ ಸುತ್ಕೊಳ್ಳಿ. ಆ ಥ್ರೆಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡಾಗ ನಿಮಗೆ ನೀಡಲ್ ಮೇಲೆ 4 ಎಳೆ ದಾರ ಇರುತ್ತೆ. ಅದನ್ನು 2ನ್ನ ಒಂದು ಮಾಡ್ಕೊಳ್ಳಿ, ಮತ್ತು 2ನ್ನ ಒಂದು ಮಾಡ್ಕೊಳ್ಳಿ, ಮತ್ತು ಲಾಸ್ಟಲ್ಲಿ 2 ಇರುತ್ತೆ ಅದನ್ನು ಒಂದು ಮಾಡ್ಕೊಳ್ಳಿ. ಇದು ಟ್ರಿಪಲ್ ಕ್ರೋಶೆಟ್ಟು. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಬೇಕು. ಸೊ ಈ ರೀತಿ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಏನೋ ಆರ್ಚ್ ಮಾಡೋದಕ್ಕೆ ನಾನು ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಇಲ್ಲಿ. ಮತ್ತು ಈ ಡಿಸೈನ್ಗೆ ನಿಮಗೆ ಎಷ್ಟು ಇಡಿಸುತ್ತೆ ಅಷ್ಟು ಕಂಬ ಅಂತ ಇಲ್ಲ. ನೀವು ಕರೆಕ್ಟಾಗಿ 14 ಕಂಬಗಳನ್ನೇ ಮಾಡ್ಕೋಬೇಕು. ಕೌಂಟ್ ಮಿಸ್ ಮಾಡೋಂಗಿಲ್ಲ. ಮಿಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆರ್ಚ್ ಮಾಡೋದಕ್ಕೆ, ಪೆಟಲ್ಸ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡೇ ಮಾಡಬೇಕು. ಪ್ರತಿಯೊಂದು ಆರ್ಚಿಗೂ 14 ಕಂಬಗಳನ್ನೇ ಮಾಡ್ಕೊಂಡು ಬರಬೇಕು.
ಇದು ಕೆಲವೊಂದು ಡಿಸೈನಲ್ಲಿ ನೀವು ಎಷ್ಟು ಕಂಬ ಇಡಿಸುತ್ತೆ ಅಷ್ಟು ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಬಟ್ ಕೆಲವೊಂದು ಡಿಸೈನ್ಗೆ ನಾವು ಇಷ್ಟೇ ಕಂಬ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಅದೇ ರೀತಿ ಈ ಡಿಸೈನ್ಗೂ ಕೂಡ ಕರೆಕ್ಟಾಗಿ ನಾವು 14 ಕಂಬಗಳನ್ನೇ ಮಾಡ್ಕೊಳ್ಬೇಕು. 14ನೇ ಕಂಬ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡೋಣ. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಬೇಕು. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಆಮೇಲೆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಬರುತ್ತೆ. ಲಾಕ್ ಮಾಡಿದ್ಮೇಲೆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಮಾಡ್ಕೋಬೇಕು. ಕೌಂಟ್ ಮಿಸ್ ಮಾಡಬೇಡಿ. ಒಂದಿಲ್ಲ ಅಂದರೆ 2 ಬಾರಿ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲಿ ಎಲ್ಲಾದರೂ ಮಿಸ್ ಮಾಡ್ಕೊಂಡು ಹೋದ್ರಿ ಅಂದರೆ ಅದನ್ನು ಬಿಚ್ಚೋದಕ್ಕೂ ಆಗಲ್ಲ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಎಲ್ಲ ಡಿಸೈನ್ನ ಮಾಡಬೇಕಾಗುತ್ತೆ. ಅದ್ರ ಬದಲು ನಾವು ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೊಂಡು ಹೋಗ್ಬಿಟ್ವಿ ಅಂದರೆ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಸೊ ಇವಾಗ ನೋಡಿ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ನಿಮಗೆ ಫೋಲ್ಡ್ ಆಗಿರೋ ರೀತಿ ಕಾಣಿಸ್ಬೋದು, ಬಟ್ ನೆಕ್ಸ್ಟ್ ಸ್ಟೆಪ್ ಡಿಸೈನ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಏಕೆಂದರೆ ಥರ್ಡ್ ಸ್ಟೆಪ್ ಹಾರ್ಚ್ ಮಾಡ್ತೀವಲ್ಲ ಆವಾಗ ಕರೆಕ್ಟ್ ಆಗಿಬಿಡುತ್ತೆ. ಇವಾಗ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ 3 ಚೈನ್ ಹಾಕಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆರ್ಚು 14 ಕಂಬಗಳು ಬರಬೇಕು. ಆಮೇಲೆ ಮತ್ತೆ ನೆಕ್ಸ್ಟ್ ಲಾಕ್ ಮಾಡಿ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ. ನೋಡಿ ಈಗ ನಾನು ಮಾಡ್ಕೊಂಡಿದ್ದೀನಲ್ಲ ಆರ್ಚ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನಾವು ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಡಿಸೈನ್ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಫೋಲ್ಡ್ ಆಗಿರೋ ಥರ ಕಾಣಿಸುತ್ತೆ, ಯಾಕೆಂದರೆ ಟ್ರಿಪಲ್ ಕ್ರೋಶೆಟ್ ಅಲ್ವಾ, ಹಾಗಾಗಿ ಹಂಗೆ ಅನಿಸುತ್ತೆ. ಇವಾಗ ಥರ್ಡ್ ಸ್ಟೆಪ್ಪು ಲಾಸ್ಟ್ ಸ್ಟೆಪ್ಪು ನಾನಿವಾಗ ರೆಡ್ ಕಲರ್ ದಾರದಿಂದ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಮುಹೂರ್ತದ ಸ್ಯಾರಿನೇ. ಸೊ ಮುಹೂರ್ತದ ಸ್ಯಾರಿಗಳಿಗೆ ನೋಡಿ ಒಂದು ಚೆನ್ನಾಗಿರೋಂಥ ಒಂದು ಫ್ಲವರ್ ಆರ್ಚ್ ಈ ರೀತಿ ಒಂದು ಡಿಸೈನ್ ಇದು. ಇವಾಗ ನೆಕ್ಸ್ಟು ನಾವೀಗ ಸೆಕೆಂಡ್ ಸ್ಟೆಪ್ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡೋಣ. ಇದನ್ನು ಲಾಕ್ ಮಾಡಿರ್ತಿಲ್ಲ ಅಲ್ಲಿಗೆ ಒಂದು ಗಂಟು ಹಾಕ್ಕೊಂಬಿಡೋಣ. 1-2 ಗಂಟು ಹಾಕ್ಕೊಂಡು ಆಮೇಲೆ ಅದೇ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಸೆಕೆಂಡ್ ಸ್ಟೆಪ್ಪು ನಾವು ಲಾಕ್ ಮಾಡಿರ್ತೀವಲ್ಲ, ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿರ್ತೀವಿ ಸೆಕೆಂಡ್ ಸ್ಟೆಪ್ದು, ಆ ಲಾಕ್ ಮೇಲೆಗೆ ನಾನು ಇವಾಗ ಗಂಟು ಹಾಕ್ಕೊಳ್ತೀನಿ. ಡೈರೆಕ್ಟಾಗಿ ಸೀರೆಗೆ ಮಾಡಿಲ್ಲ. ಈ ಥರ್ಡ್ ಸ್ಟೆಪ್ ಥ್ರೆಡ್ನ ಸೀರೆಗೆ ಮಾಡೋದಿಲ್ಲ. ಇವಾಗ ಸೇಮ್ ಜಾಗದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಇವಾಗ 6 ಚೈನ್ ಗ್ಯಾಪ್ ಕೆಳಗೆ 6 ಚೈನೇ ಬರುತ್ತೆ. ಇಲ್ಲೂ ಕೂಡ ಎಲ್ಲೆಲ್ಲಿ 6 ಚೈನ್ ಗ್ಯಾಪ್ ಇದೆ ಅಲ್ಲೆಲ್ಲ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನೇ ಬರುತ್ತೆ. ಲಾಕ್ ಮೇಲೆ ಲಾಕ್ ಬರುತ್ತೆ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಆನಂತರ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಹಾಕಿರ್ತೀರಲ್ಲ ಅದರೊಳಗಡೆಗೊಂದು ಲಾಕ್ನ ಮಾಡ್ಕೊಂಬಿಡೋಣ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆಗೆ ಒಂದು ಲಾಕ್, ಒಂದು ಹಾಫ್ ಕ್ರೋಶೆಟ್ ಈ ರೀತಿ ಲಾಕ್ ಮಾಡಿ. ಇವಾಗ ನಮಗಲ್ಲಿ ಚಿಕ್ಕದಾಗಿ ಹೋಲ್ಗಳು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶೆಟ್ನ ಮಾಡಬೇಕು. ನೋಡಿ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ ಹೋಲ್ ಒಳಗಡೆಯಿಂದ ನೀಡಲ್ನ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, ಅದರಲ್ಲಿ 2 ಒಂದು ಮಾಡಿ, ಆಮೇಲೆ 2 ಎಳೆ ಇರುತ್ತೆ, ಆ 2 ಒಂದು ಮಾಡಿ. ಮತ್ತು ನೆಕ್ಸ್ಟು ಸೇಮ್ ಹೋಲ್ಗೆ ಇನ್ನೊಂದು ಕಂಬನ ಮಾಡ್ಕೊಳ್ಳಿ. ಸೇಮ್ ಹೋಲ್, ಒಂದು ಹೋಲ್ಗೆ 2 ಕಂಬ, ಒಂದು ಹೋಲ್ಗೆ 2 ಕಂಬ. ಈಗ ಒಂದು ಪುಟ್ಟು ಬೀಡನ್ನ ಆ್ಯಡ್ ಮಾಡೋಣ. ನಾವು ಪುಟ್ಟದ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿ, ಬೀಡನ್ನ ಲಾಕ್ ಮಾಡೋದೇನಿಲ್ಲ ಇಲ್ಲಿ, ಬೀಡನ್ನ ಜಸ್ಟ್ ಆ್ಯಡ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಹೋಲ್ಗೆ ಒಂದು ಕಂಬನ ಮಾಡಬೇಕು, ಡಬಲ್ ಕ್ರೋಶೆಟ್ಟು. ನೆಕ್ಸ್ಟ್ ಹೋಲ್, ಇವಾಗ ಒಂದು ಹೋಲ್ಗೆ 2 ಕಂಬ ಆಯಿತು. ಇವಾಗ ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಮತ್ತೆ 2 ಕಂಬ ಮಾಡಬೇಕು. ಸೆಕೆಂಡ್ ಹೋಲ್ಗೆ 2 ಕಂಬ ಮಾಡಬೇಕು. ಮಾಡಿದ್ಮೇಲೆ ಇವಾಗ ಮತ್ತೇನು ಬೀಡನ್ನ ಆ್ಯಡ್ ಮಾಡೋಂಗಿಲ್ಲ. ಥರ್ಡ್ ಹೋಲ್ಗೆ ಜಸ್ಟ್ ಲಾಕ್ ಮಾಡಬೇಕು. ಕಂಬ ಅಲ್ಲ, ಹಾಫ್ ಕ್ರೋಶೆಟ್ ಅಲ್ಲ, ಜಸ್ಟ್ ಲಾಕ್ ಮಾಡ್ತೀವಿ ನೋಡಿ ಆ ರೀತಿ. ನೀಡಲ್ನ ಅದು ಹೋಲ್ ಒಳಗಡೆಯಿಂದ ಹಾಕಿಬಿಟ್ಟು ಥ್ರೆಡ್ನ ಮೇಲಕ್ಕೆ ಎತ್ಕೊಂಡು ಲಾಕ್ ಮಾಡುವಂಥದ್ದು. ಜಸ್ಟ್ ಲಾಕ್ ಮಾಡ್ತಾ ಇರೋದು ಅಷ್ಟೇ ಇದು. ನೋಡಿ ಈ ರೀತಿ ಹಿಂಗೆ ಒಂದು ಪೆಟಲ್ ಆಗುತ್ತೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆಟ್ನ ಮಾಡಬೇಕು. ಇಲ್ಲಿ ಲಾಕ್ ಮಾತ್ರ ಒಂದೇ ಬರುತ್ತೆ, ಒಂದೇ ಲಾಕು. ಕಂಬಗಳು ಮಾಡಿದಾಗ ಮಾತ್ರ ಒಂದು ಹೋಲ್ಗೆ 2 ಕಂಬ ಬರುತ್ತೆ. ಲಾಕ್ನ ಮಾಡಿದಾಗ ಮಾತ್ರ ಒಂದೊಂದೇ ಹೋಲ್ಗೆ ಒಂದೊಂದೇ ಲಾಕ್ ಬರುತ್ತೆ.
2 ಕಂಬ ಆದಮೇಲೆ ಇವಾಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಇವಾಗ ನೆಕ್ಸ್ಟ್ ಹೋಲ್ಗೆ ಮತ್ತೆ ಡಬಲ್ ಕ್ರೋಶೆಟ್ ಕಂಬ, 2 ಕಂಬ, ಒಂದು ಹೋಲ್ಗೆ 2 ಕಂಬ, 2 ಕಂಬ, 2 ಕಂಬ ಆದಮೇಲೆ ಈಗ ನೆಕ್ಸ್ಟ್ ಹೋಲ್ಗೆ ಜಸ್ಟ್ ಲಾಕ್. ಇವಾಗ ಇದು ಇನ್ನೊಂದು ಪೆಟಲ್ ನೋಡಿ, ಇದು ಇನ್ನೊಂದು ಪೆಟಲ್ ಆಗಿದೆ. ಸೊ ಇದೇ ರೀತಿ ನಮಗೆ ಟೋಟಲ್ ಆಗಿ 5 ಪೆಟಲ್ಸ್ ಬರುತ್ತೆ ನೋಡಿ, 5 ಪೆಟಲ್ ಬರುತ್ತೆ. ಈಗ ಅದಾದಮೇಲೆ ಲಾಸ್ಟ್ನೇ ಪೆಟಲ್ ಆದಮೇಲೆ ನೋಡಿ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡಿ ಫಸ್ಟು, ಅದಾದಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಿ. 3 ಚೈನ್ ಗ್ಯಾಪ್ ಒಳಗಡೆಗೆ ಫಸ್ಟ್ ಒಂದು ಲಾಕ್ನ ಮಾಡಿ, ಅದಾದಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿ, ಮಾಡಿದ್ಮೇಲೆ 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಮಾಡ್ಕೋಬೇಕು. 6 ಚೈನ್ ಗ್ಯಾಪ್ ಕೆಳಗಡೆಗೆ 6 ಚೈನ್ ಮಾಡಿ, ಲಾಕ್ ಮೇಲೆ ಲಾಕ್ ಮಾಡಿ. ಇದು ನಮಗೆ ಲಾಸ್ಟ್ ಸ್ಟೆಪ್, 3rd ಸ್ಟೆಪ್ ಡಿಸೈನ್. ನೆಕ್ಸ್ಟ್ ಅದೇ ರೀತಿ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಸುಲಭ ಇದೆ ಡಿಸೈನು, ತುಂಬ ಈಸಿಯಾಗಿ ಮಾಡ್ಬೋದು ಆ್ಯಂಡ್ ಅಷ್ಟೇ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ, ನಾನು ಹೇಳಿದ್ನಲ್ವ ಫೋಲ್ಡ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ನಿಮಗೆ ಅದು ನೀಟಾಗೆ ಬರುತ್ತೆ, ಒಂದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಆರ್ಚ್ ನಿಮಗೆ ಏನು ಫೋಲ್ಡ್ ಆಗೋದಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಸೈನ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ನೋಡೋಕ್ಕೆ ಕಲರ್ ಕಾಂಬಿನೇಷನ್ಗೂ ಅದಕ್ಕೂ ಅಂತೂ ಸೂಪರಾಗಿತ್ತು. ಸೊ ಇದೇ ರೀತಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನಾನಿಲ್ಲಿ ನೋಡಿ ಕುಚ್ಚುಗಳನ್ನ ಕಟ್ಟೋದಕ್ಕೆ 2 ಕಲರ್ ಥ್ರೆಡ್ನ ತಗೊಂಡಿದ್ದೀನಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಕಲರ್ ಥ್ರೆಡ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. 187 ದಾರ ತಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಸ್ಟಾರ್ಟಿಂಗ್ ನೋಡಿ 6 ಚೈನ್ ಗ್ಯಾಪ್ ಇರುತ್ತಲ್ಲ, ಆ 3 ಏನು ಸ್ಟೆಪ್ ಇರುತ್ತೆ ಆ 3 ಥ್ರೆಡ್ನು ನಾನು ಒಳಗಡೆಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಮೇಲೆ ಈಗ ನೋಡಿ ನಾವು ಎಡ್ಜಲ್ಲಿ ಗಂಟಾಕಿ ಆ ಥ್ರೆಡ್ಗಳನ್ನ ಬಿಟ್ಟಿರ್ತೀವಲ್ಲ, ಅದನ್ನು ಈ ರೀತಿ ಕುಚ್ಚು ಒಳಗಡೆಗೆ ಸೇರಿಸ್ಕೊಂಡ್ಬಿಟ್ಟು ನೀವು ಕುಚ್ಚನ್ನ ಕಟ್ಕೊಂಡ್ಬಿಡಿ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ನಾವು ಅದನ್ನು ಸೇರಿಸ್ಕೋಬೋದು ಅನ್ನೋದು. ಎಷ್ಟೋ ವಿಡಿಯೋಗಳಲ್ಲಿ ನಾನು ಇತ್ತೀಚೆಗೆ ತೋರಿಸ್ತಾ ಇರಲಿಲ್ಲ, ಹಾಗಾಗಿ ತೋರಿಸೋಣ. ಇದು ಒಂದು ಸಲ ಹೇಳ್ತಾನೆ ಇರ್ತೀನಿ, ಹೊಸೊಬ್ಬರು ಫಾಲೋವರ್ಸ್ ಆಗ್ತಾ ಇರ್ತಾರಲ್ಲ ಅವ್ರಿಗೋಸ್ಕರ ಈ ಯಾವ ರೀತಿ ನಾವು ಒಳಗಡೆಗೆ ಸೇರಿಸ್ಕೊಂಡು ಕಟ್ಕೋಬೋದು, ಇದನ್ನು ಗಮ್ ಹಾಕ್ದಿರ ನಾವು ಯಾವ ರೀತಿ ಕಟ್ಕೋಬೋದು ಅನ್ನೋದನ್ನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಳಗಡೆಗೆ ಸೇರಿಸ್ಕೊಳ್ಳಿ. ಅದಾದಮೇಲೆ ಜರಿ ದಾರದಿಂದ ಈ ರೀತಿ ಸುತ್ಕೊಳ್ಳುವಾಗ ಆ ಥ್ರೆಡ್ಡನ್ನು ಆ ಜರಿ ದಾರದೊಳಗಡೆಗೆ ಸೇರಿಸ್ಕೊಂಬಿಟ್ಟು ಮತ್ತೆ ಅದನ್ನು ಗಂಟು ಹಾಕೋಬೇಕು. ಸುತ್ಕೊಂಡ್ಬಿಟ್ಟು ಗಂಟು ಹಾಕ್ಕೊಳ್ಳಿ. ಇದು ಸೇಮ್ ಕಲರ್ ಥ್ರೆಡ್ ಆಗಿರೋದ್ರಿಂದ ನೀವು ಹಾಗೇ ಸೇರಿಸ್ಕೊಂಡ್ಬಿಡ್ತೀವಿ. ಅದೇ ಡಿಫ್ರೆಂಟ್ ಕಲರ್ ಥ್ರೆಡ್ ಇದ್ರೆ ಏನು ಮಾಡಿ ಗೊತ್ತಾ, ಕುಚ್ಚು ಹಿಂಭಾಗಕ್ಕೆ ಆ ಥ್ರೆಡ್ಡು ಕೂತ್ಕೊಳ್ಳೋ ರೀತಿನಲ್ಲಿ ಸೇರಿಸ್ಕೊಳ್ಳಿ. ಆವಾಗ ಮುಂದೆಗೆ ನೀವು ನೆಕ್ಸ್ಟ್ ಅದು ಬೇರೆ ಥ್ರೆಡ್ ಅನ್ನೋದು ಕೂಡ ಕಾಣಿಸೋದಿಲ್ಲ. ಆ ರೀತಿ ಮಾಡ್ಕೊಳ್ಳಿ. ನೋಡಿ ಈಗ ಒಂದು 3 ಬಾರಿ ಸುತ್ಕೊಂಡೆ, ಅದಾದಮೇಲೆ 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಕಟ್ಕೊಂಡ್ಬಿಟ್ಟು ಆ ನಂತರ ಲಾಸ್ಟಲ್ಲಿ ನೋಡಿ ನೀಡಲ್ನ ಈ ಜರಿದಾರದೊಳಗಡೆಯಿಂದ ಈ ರೀತಿ ಕೆಳಗೆತ್ಕೊಂಡು ನಮಗೆ ಕುಚ್ಚು ಎಷ್ಟುದಕ್ಕೆ ಬೇಕೋ ಅಷ್ಟುದಕ್ಕೆ ಕಟ್ ಮಾಡ್ಕೊಳ್ಳೋಣ. ಆವಾಗ ನಿಮಗೆ ಜರಿದಾರ ಕೂಡ ಬಿಚ್ಚೋಗೋದಿಲ್ಲ. ಎಷ್ಟೋ ಜನ ಏನು ಮಾಡ್ತಾರಂದರೆ ಗಂಟು ಹಾಕಿದ ತಕ್ಷಣ ಆ ಗಂಟು ಎಡ್ಜಿಗೆ ಕಟ್ ಮಾಡ್ಕೊಂಡ್ಬಿಡ್ತೀರಾ, ಅದು ಫಿನಿಶಿಂಗು ಚೆನ್ನಾಗಿರೋದಿಲ್ಲ, ಆ ಗಂಟು ಬಿಚ್ಚೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಇವಾಗ ಎಲ್ಲ ಕುಚ್ಚುಗಳನ್ನೂ ಕಟ್ಟಿದ್ದಾದಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ನೀವು ಇದಕ್ಕೆ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕಂದರೆ ಗೊತ್ತಲ್ಲ, ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಫಸ್ಟ್ ಸ್ಟೆಪ್ಪದ ಆರ್ಚ್ ಎಡ್ಜಿಗೆ ನೀವು ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಅದ್ರ ಜೊತೆಗೆ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಳಿ, ಹೆವಿ ಲುಕ್ ಕೊಡುತ್ತೆ. ಬಟ್ ನನಗೆ ಕಸ್ಟಮರ್ ಬೇಡ ಅಂತ ಹೇಳಿದರು, ಹಾಗಾಗಿ ನಾನು ಅಂಟಿಸಿಲ್ಲ. ನೋಡಿ ಇದು ಫೈನಲ್ ಲುಕ್ಕು. ಈ ಡಿಸೈನು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಡಿಸೈನ್ ಹೇಗಿತ್ತು ಅಂತ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.